ನಿರ್ಗತಿಕರನ್ನು ದಡ ಸೇರಿಸುವ ನಿಟ್ಟಿನಲ್ಲಿ ರಾತ್ರಿ ಹಗಲೆನ್ನದೇ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆ ಸ್ನೇಹಾಲಯ. ಕಳೆದ 15 ವರ್ಷಗಳಿಂದ ಮನೆ ಕಳೆದುಕೊಂಡು ನಿರ್ಗತಿಕರಾಗಿ ಸುತ್ತಾಡುತ್ತಿದ್ದ ಸಾವಿರಾರು ನಿವಾಸಿಗಳನ್ನು ಅವರವರ ಮನೆ ಸೇರಿಸುವ ಕಾರ್ಯವನ್ನು ಸ್ನೇಹಾಲಯ ನಿರಂತರವಾಗಿ ಮಾಡುತ್ತಲೇ ಬಂದಿದೆ. ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡು ರೈಲ್ವೆ ನಿಲ್ದಾಣಗಳಲ್ಲಿ, ರಸ್ತೆ ಬದಿಗಳಲ್ಲಿ ಸುತ್ತಾಡುತ್ತಿದ್ದ ಅದೆಷ್ಟೋ ನಿರ್ಗತಿಕರನ್ನು ಕರೆದುಕೊಂಡು ಬಂದು ಅವರಿಗೆ ಸೂಕ್ತವಾದ ಆಶ್ರಯವನ್ನು ನೀಡಿ, ಅವರಿಗೆ ಸರಿಯಾದ ಚಿಕಿತ್ಸೆಯನ್ನು ನೀಡಿ, ಆಪ್ತ ಸಮಾಲೋಚನೆಗಳನ್ನು ನಡೆಸಿ ಅವರನ್ನು ಮಾನಸಿಕವಾಗಿ ಸದೃಢರನ್ನಾಗಿಸಿ ಮರೆತು ಹೋದ ಅವರ ಮನೆ ವಿಳಾಸವನ್ನು ಪತ್ತೆ ಹಚ್ಚಿ ಮನೆ ಸೇರಿಸುವ ಕಾರ್ಯ ಸ್ನೇಹಾಲಯವು ಮಾಡುತ್ತಲೇ ಬಂದಿದೆ. ಹೀಗೆ ಇದುವರೆಗೆ ಮನೆ ಸೇರಿದವರು ಸಾವಿರಾರು ಮಂದಿ. ಇದೀಗ ಈ ಪಟ್ಟಿಗೆ ಮತ್ತೆ 10 ಮಂದಿ ಸೇರ್ಪಡೆಯಾಗುತ್ತಿದ್ದಾರೆ. ಜಾರ್ಖಂಡ್ನ ರಂಜಿತ್, ಮಹಾರಾಷ್ಟ್ರದ ವಿಕಾಸ್, ಮಧ್ಯಪ್ರದೇಶದ ಇಸ್ಮಾಯಿಲ್, ಮಹಾರಾಷ್ಟ್ರದ ಸುನಿಲ್, ಕರ್ನಾಟಕದ ಕೃಷ್ಣಮೂರ್ತಿ, ಜಾರ್ಖಂಡ್ನ ಗುರಿಯಾದೇವಿ, ಉತ್ತರ ಪ್ರದೇಶದ ಪಿಂಕಿ, ಒಡಿಸ್ಸಾದ ರೂಪಾ, ಉತ್ತರ ಪ್ರದೇಶದ ಶಹರುನ್ನಿಸಾ, ಗುಜರಾತ್ನ ಸಾಹಿರಾ ಬಾನು ಇವರುಗಳನ್ನು ಇಂದು ಸ್ನೇಹಾಲಯದಿಂದ ಶ್ರದ್ಧಾ ಫೌಂಡೇಶನ್ ಮೂಲಕ ಅವರವರ ಮನೆಗೆ ಸೇರಿಸುವ ಕೆಲಸ ಆರಂಭವಾಗಿದೆ. ಕಳೆದ 16 ವರ್ಷಗಳಲ್ಲಿ 1600ಕ್ಕಿಂತಲೂ ಹೆಚ್ಚು ಜನರನ್ನು ತಮ್ಮ ಮನೆಗಳಿಗೆ ಸೇರಿಸಿದ ಕೀರ್ತಿ ಸ್ನೇಹಾಲಯ ಸಂಸ್ಥೆಯದ್ದು ಎಂದು ಹೇಳಲು ಸಂತೋಷವಾಗುತ್ತದೆ. ಇದಕ್ಕೆ ಸಹಕರಿಸಿದ ಎಲ್ಲಾ ದಾನಿಗಳನ್ನು ಭಗವಂತನು ಅನುಗ್ರಹಿಸಲಿ ಎಂಬುದು ನಮ್ಮ ಪ್ರಾರ್ಥನೆ.